ಅನೇಕ ರೀತಿ ಬಾಧಿಸಲ್ಪಟ್ಟಿದಾಗ ಅದೇನು 17ನೇ ವರ್ಷದಲ್ಲಿ ಇದ್ದಾಗ 13 ವರ್ಷ ಆತನ ಏನ್ ಮಾಡಿದನು, ಅನ್ಯಾಯವಾಗಿ ಆತನ ತಪ್ಪೇ ಮಾಡಿಲ್ಲ, ಆದರೂ ಆತನ 17 ವರ್ಷ ಇದ್ದಾಗ 30 ವರ್ಷ ತನಕ ಆತನ ಏನ್ ಮಾಡಿದನು, ಬರೋಬ್ಬರಿ 13 ವರ್ಷ ಆತನು ಸೆರೆಮನೆ ವಾಸ ಮಾಡಿದನು. ತಪ್ಪು ಮಾಡಲಿಲ್ಲ ಅಂದ್ರೂ ಆತನು ಸೆರೆಮನೆ ವಾಸ ಮಾಡಿದಾಗ ದೇವರು ಏನ್ ಮಾಡ್ತಾರೆ, ಅದ್ಭುತ ಮಾಡಿದ್ರು ಆತನ ಜೀವಿತದಲ್ಲಿ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ಒಂದು ತಾತದಿಂದ ಬಂದಂತ ಆತನ ತಾತ ಮತ್ತು ತಂದೆ ತಾಯಿಗಳಿಂದ ಬಂದಂತ ಆ ಶಾಪ ಅಲ್ಲಿ ಮುರಿದೋಗಿತ್ತು. ಆಗ ದೇವರು ಆತನ ಆಶೀರ್ವಾದ ಮಾಡಿ ಏನ್ ಮಾಡ್ತಾರೆ, ಐಗುಪ್ತ ದೇಶದ ರಾಜನಾಗಿ ಆತನು ಮಾರ್ಪಡಿಸ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಕೂಡ ನಿನ್ನ ಜೀವನದಲ್ಲಿ ಇವತ್ತು ನಿನ್ನ ಕುಟುಂಬದ ಒಂದು ಯೋಸೇಫನಾಗಿದ್ದರೆ ದೇವರು ನಿನ್ನ ಕುಟುಂಬದಲ್ಲಿ ಇವತ್ತು ಇರುವಂತ ಒಂದು ಯಾವುದೇ ಒಂದು ಶಾಪದ ಬಂಧನವಿದ್ದರೆ ಆ ದೇವರು ಖಂಡಿತ ಮುರಿದಾಗ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾವ ರೀತಿ ಯೋಸೇಫನು ಆ ದೇವರು ಆತನ ಕುಟುಂಬದಿಂದ ಆತನ ವಂಶದಿಂದ ಬಂದಂತ ಶಾಪ ಆ ಬಂಧನ ಮುರಿದಾಕಿ ದೇವರು ಆತನ ಉನ್ನತ ಆಶೀರ್ವಾದ ಮಾಡಿದರು. ಒಬ್ಬ ದೇಶದ ಒಂದು ಐಗುಪ್ತ ದೇಶದ ರಾಜನಾಗಿ ಆ ಒಂದು ಯೋಸೇಫನಿಗೆ ಏನ್ ಮಾಡಿದ್ರು, ದೇವರು ಆಶೀರ್ವಾದ ಮಾಡಿ ಮತ್ತು ಆತನಿಗೆ ಒಳ್ಳೆಯ ಒಂದು ಬಾಳ ಸಂಗಾತಿ ಕೊಟ್ಟು 2 ಮಕ್ಕಳನ್ನು ದೇವರು ಅನುಗ್ರಹಿಸಿದರು. ತನ್ನ ತಾತಂದರಾಗ್ಲಿ, ತನ್ನ ತಂದೆ ತಾಯಿ ಆಗ್ಲಿ, ತನ್ನ ತಂದೆ ಆಗ್ಲಿ ತಾನು ಮಾಡಿದ ಅವರು ಮಾಡಿದ ಪಾಪಗಳು ಮಾಡದಂತೆ ದೇವರಲ್ಲಿ ಆತನಿಗೆ ಯಾವಾಗಲೂ ಏನ್ ಮಾಡಿಕೊಂಡವನು, ಭಯಭಕ್ತಿಯಿಂದ ಇದ್ದುಕೊಂಡಿದ್ದಾಗ ದೇವರು ಆತನಿಗೆ ಆ ಶಾಪದ ಬಂಧನ ಮುರಿದು ಹಾಕಿದರು. ಅದಕ್ಕೆ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಮ್ಮ ಕುಟುಂಬದಲ್ಲಾಗ್ಲಿ, ನಿಮ್ಮ ಕುಟುಂಬದಾಗ್ಲಿ ಇವತ್ತು ಅನೇಕ ಒಂದು ಶಾಪಗಳು ನಮಗೆ ಕಾಡ್ತಿರ್ಬೋದು. ಅದು ಬಡತನ ಶಾಪ ಆಗಿರ್ಬೋದು, ಅದು ದರಿದ್ರ ಶಾಪವಾಗಿರ್ಬೋದು, ಅದು ಸುಳ್ಳಾಡುವಂತ ಶಾಪವಾಗಿರ್ಬೋದು, ಅದು ಯಾವುದೇ ರೋಗದ ಒಂದು ಶಾಪವಾಗಿರ್ಬೋದು, ಅದು ಯಾವುದೇ ರೀತಿಯ ಶತ್ರುಗಳನ್ನು ಬಾಧಿಸುವಂತ ಶಾಪವಾಗಿದ್ದರೂ ಕೂಡ ಇವತ್ತು ನೀನು ದೇವರಿಗೆ ಆಶೀರ್ವಾದ ಮಾಡ್ಲಕ್ಕಿದ್ದಾರೆ. ಇವತ್ತು ನೀನು ಯೋಸೇಫನಂತೆ ಆ ಭಯಭಕ್ತಿ ಉಳ್ಳವನಾಗಿ ಆ ದೇವರಲ್ಲಿ ಇವತ್ತು ನೀನು ಪ್ರಾರ್ಥಿಸುತ್ತಾದರೆ ಇವತ್ತು ದೇವರು ಆ ಯೋಸೇಫನಿಗೆ ಕಾಪಾಡಿದ ಹಾಗೆ ಆ ಯೋಸೇಫನಿಗೆ ಒಂದು ಕಂಪ್ಲೀಟ್ ಆಗಿ ಆ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದ ದೇವರು ಇವತ್ತು ನನಗೂ ನಿನಗೂ ಕೂಡ, ನಮ್ಮ ಕುಟುಂಬ ನಿಮ್ಮ ಕುಟುಂಬ ಕೂಡ ದೇವರು ಏನ್ ಕೊಡಾಕ್ತಿದ್ದಾರೆ, ಆ ಶಾಪವನ್ನು ಮುರಿಲಾಕಿದ್ದಾರೆ. ಹಲ್ಲೆಲೂಯಾ. ದೇವರು ನಮ್ಗೆ ಸ್ತೋತ್ರವಾಗಲಿ. ಯಾಕಂದ್ರೆ ಶಾಪಗಳನ್ನು ಮುರಿಯುವಂತ ದೇವರು ಏನಾಗಿದ್ದಾರೆ, ನನ್ನ ನಿನ್ನ ರಕ್ಷಕನಾಗಿದ್ದಾರೆ. ಇವತ್ತು ನಿನ್ನ ಕುಟುಂಬದ ಒಂದು ಮರಿ ಮಗನಾಗಿರುವ ನೀನು ಇವತ್ತು ಯೋಸೇಫನಾಗಿ ನೀನು ದೇವರು ಏನ್ ಮಾಡ್ತಾನೆ, ಆತನ ಮುಂದೆ ನೀನು ಮೊರೆ ಇಟ್ಟು, ನೀನು ಮೊಳಕಾಲೂರಿಟ್ಟು ಯೋಸೇಫನ ಜೀವಿತದಂತೆ ದೇವರು ನಿನ್ನ ಜೀವಿತವನ್ನು ಮಾಡಬೇಕಂದ್ರೆ ನಾವೇನ್ ಮಾಡಬೇಕು, ಆ ದೇವರಲ್ಲಿ ಪ್ರಾರ್ಥಿಸಬೇಕು. ಅಲ್ಲಲ್ವೇ ಇವತ್ತು ಯಾವುದೇ ಶಾಪ ಇದ್ದರೂ ಕೂಡ, ಯಾವುದೇ ಒಂದು ಬಾಧೆ ಇದ್ರೂ ದೇವರು ಅದನ್ನು ಮುರಿದು ಹಾಕ್ತಾರೆ. ಯಾಕಂದ್ರೆ 3-4 ತಲೆಗಳವರೆಗೆ ಇದ್ದಂತ ಶಾಪ ದೇವರು ಏನ್ ಮಾಡ್ತಾರೆ, ಮುರಿದು ಹಾಕ್ತಾರೆ. ಅಲ್ಲಿ ಯೋಸೇಫನಿಗೆ ಆತನ ಕುಟುಂಬದಲ್ಲಿ ಬಂದಂತ ಶಾಪ, ತಾತ ತಂದೆ ಇಂದ ಬಂದಂತ ಆ ಮುತ್ತಾತನಿಂದ ಬಂದಂತ ಶಾಪ ಯಾರ ಮುಖಾಂತರ ಹಿಂಡಾಯ್ತ್ರಲ್ಲಿ, ಯೋಸೇಫನ ಮುಖಾಂತರವಾಗಿ ಅಲ್ಲಿ ಹಿಂಡಾಯ್ತು, ಅಲ್ಲಿ ಅಂತ್ಯವಾಗಿದೆ ಎಂಬುದು ನಾವು ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಕುಟುಂಬದಲ್ಲಿ ಒಂದು ಸಾಲದ ಶಾಪ ಇರ್ಬೋದು, ಇವತ್ತು ನಿನ್ನ ಕುಟುಂಬದಲ್ಲಿ ಬಡತನ ಎಂಬ ಶಾಪ ಇರ್ಬೋದು, ಸುಳ್ಳಾಡುವಂಥದ್ದು, ವಂಚನೆ ಮಾಡುವಂತ ಒಂದು ಶಾಪ ಇವತ್ತು ನಿನಗಿದ್ದರೆ, ಇವತ್ತು ನೀನು ಕರ್ತನಲ್ಲಿ ಆ ಯೋಸೇಫನಂತೆ ಭಯಭಕ್ತಿ ಉಳ್ಳವನಾಗಿದ್ದರೆ ಇವತ್ತು ಎಂತ ಕಣ್ಣೀರು ಸಮಯ ಬರಲಿ, ಎಂತ ಕಷ್ಟ ಶೋಧನೆ ಎಷ್ಟೇ ಒಂದು ಸಮಯದಲ್ಲಿ ಕೂಡ ಆ ಒಂದು ರೋಗಗಳೇನಿದ್ದರೂ ಕೂಡ ನೀನು ಆ ದೇವರನ್ನು ಎಡೆಬಿಡದೆ ಪ್ರಾರ್ಥಿಸಿದಾಗ ಖಂಡಿತ ಆ ಯೋಸೇಫನಿಗೆ ಆ ದೇವರು ಅದ್ಭುತವಾಗಿ ಆಶೀರ್ವಾದ ಮಾಡಿದ ದೇವರು ನಿನಗೂ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ವಾಕ್ಯದಂತೆ ನಮ್ಮೆಲ್ಲರೂ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್.